ಗುಡ್ ಮಾರ್ನಿಂಗ್ ಮಕ್ಕಳೇ. ವರ್ಗ 1 ವಿಷಯ ಕನ್ನಡ ಭಾಗ 19. ಭಾಗ 18ರಲ್ಲಿ ನಾವು ಏನು ಅಭ್ಯಾಸ ಮಾಡಿದಪ್ಪ? ಹೋದ ಅವಧಿಯಲ್ಲಿ ಏನು ಅಭ್ಯಾಸ ಮಾಡಿದ್ವು? ಪದ ಓದು ಅಕ್ಷರ ಕಲಿ. ಹೌದಾ? ಅಲ್ಲಿ ಅಕ್ಷರಗಳನ್ನ ನೋಡಿ, ಚಿತ್ರವನ್ನು ನೋಡಿ ಆ ಪದಗಳನ್ನು ಹೇಳಿದ್ವಿ. ಹೌದಾ? ಆಮೇಲೆ ಆ ಪದಗಳನ್ನು ಬರೆದ್ವಿ. ಆಮೇಲೆ ಅಕ್ಷರಗಳನ್ನು ನಕಲು ಮಾಡಿದ್ವಿ. ಅಂದ್ರೆ ಮೇಲೆ ಕೊಟ್ಟಂಥ ಅಕ್ಷರಗಳನ್ನ ಚೌಕಗಳಲ್ಲಿ ಬರೆದಿವಿ. ಆಮೇಲೆ ಸೂಕ್ತವಾದಂಥ ಅಕ್ಷರಗಳನ್ನ ತುಂಬಿರಿ. ಒಂದು ಶಬ್ದ ಕೊಟ್ಟಿರ್ತಾರ, ಆ ಶಬ್ದದಲ್ಲಿಂದ ಒಂದು ಅಕ್ಷರನ ಏನು ಮಾಡಿರ್ತಾರಪ್ಪ ಬರೆದಿಲ್ಲ. ಅಲ್ಲೇ ಏನು ಮಾಡಿದ್ವಿ ನಾವು? ಸೂಕ್ತವಾದಂಥ ಅಕ್ಷರಗಳನ್ನ ಬರೆದಿವಿ. ಇವತ್ತಿನ ಅವಧಿಯಲ್ಲಿ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಪಾಠ 9 ಚಂದಿರನೇತಕ್ಕೆ ಓಡೋಣ ಪದ್ಯವನ್ನು ಅಭ್ಯಾಸ ಮಾಡೋಣ. ಈಗ ಆ ಪಾಠ ಪೂರ್ವ ಚಟುವಟಿಕೆಯಲ್ಲಿ ಕೆಲವೊಂದು ಚಿತ್ರಗಳು ಬರ್ತಾವೆ. ಹೌದಾ? ನೀವು ಏನು ಮಾಡಬೇಕು? ನೀವು ಪಠ್ಯ ಪುಸ್ತಕ ತೆಗಿಬೇಕು. ಕನ್ನಡ ಸವಿ ಕನ್ನಡ ಪುಸ್ತಕ ತೆಗೀರಿ. ಆಮೇಲೆ ಅದರಲ್ಲಿ ಪೇಜ್ ನಂಬರ್ ನೋಡ್ರಿ 85. ಕನ್ನಡ ಅಂಕಿ ಕೊಟ್ಟ ನೋಡ್ರಿ 85. ಹೌದಾ? ಆ 85ನೇ ಪೇಜ್ ತೆಗೀರಿ. ಅದರಲ್ಲಿ ಕೆಲವೊಂದು ಚಿತ್ರಗಳು ಬರ್ತಾವೆ. ಆ ಚಿತ್ರಗಳನ್ನು ನೋಡಿ ನೀವೇನು ಹೇಳಬೇಕು? ಅಲ್ಲಿ ಆ ಪದ ಹೇಳಬೇಕು. ನೋಡಿ ಇಲ್ಲೇನು ಕಾಣ್ತೈತಿ? ನೀಲಿ ನೀಲಿ ಅಕ್ಷರ ನೀಲಿ ಕಾಣ್ತೈತಿ ಮೇಲ್ಗಡೆ. ಹೌದಾ? ಅದೇನಪ್ಪ? ಅದು ಆಗಸ ಅಥವಾ ಆಕಾಶ ಅಥವಾ ಗಗನ. ನೋಡಿ ಎಷ್ಟು ಶಬ್ದದ. ಹೌದಾ? ಆಗಸ. ಏನಿದು? ಆಗಸ. ಇದ್ರ ಬದಿಗಿರುವಂತ ಚಿತ್ರ ಯಾವುದು? ನೋಡಿ ನೀಲಿ ಆಗಸದೊಳಗ ಏನ್ ಕಾಣತಿ? ಬೆಳ್ಳಗ ಗೋಲ್ ಕಾಣತೈತಿ. ಏನದು? ಚಂದಿರ. ಚಂದ್ರಮಂತಿ. ಗೊತ್ತಿಲ್ಲ? ಇದೇನಪ್ಪ? ಚಂದಿರ ಅಥವಾ ಶಶಿ. ಹೌದಾ? ನೋಡಿ ನೋಡಿ ಇಲ್ಲೇ ಆಗಸ ಒಳಗ ಚಂದ್ರಮ ಕಾಣಬೇಕು ಅಂದ್ರ ಚಂದಿರ. ಈಗ ಇಲ್ಲಿ ಕೆಳಗಡೆ ನೋಡ್ರಿ 2 ಬೆಟ್ಟ ಅದಾವ. ಆ ಬೆಟ್ಟದ ನಡುವೆ ಏನ್ ಕಾಣೈತಿ ನಿಮ್ಗ? ಕೆಂಪ ಗೋಲಾಕಾರದ ಒಂದು ವಸ್ತು ಕಾಣೈತಿ. ಹೌದಾ? ಅದು ಯಾರು? ಅದು ಸೂರ್ಯ ಅಥವಾ ರವಿ. ಹೌದಾ? ಏನ್ ಮಾಡತ್ತಪ್ಪ? ಬೆಟ್ಟದ ಹಿಂದಿಂದ ಏನ್ ಮಾಡತ್ತಪ್ಪ? ಉದಯ ಆಗತ್ತಾನ. ನೋಡ್ರಿ. ಹೌದಾ? ಬೆಟ್ಟದ ಹಿಂದಿಂದ ಏನ್ ಮಾಡತ್ತಾನ? ಉದಯ ಆಗತ್ತಾನ. ರವಿ. ಯಾರಪ್ಪ ಇವ? ರವಿ ಅಥವಾ ಸೂರ್ಯ. ಆಮೇಲೆ ನೋಡಿ ಇಲ್ಲೇ ನೀಲಿ ಇದು ಕಾಣೈತಿ. ಹೌದಾ? ನೀಲಿ ಅಂದ್ರೆ ಏನಪ್ಪ? ಅದು ಆಕಾಶ. ಹೌದಾ? ಆಕಾಶ ಒಳಗ ಬಿಳಿ ಬಿಳಿ ಟಿಕ್ಕಿ ಗತಿ ಕಾಣತ್ತಾವ. ಹೌದಾ? ಅದೇನಪ್ಪ? ಅದು ನಕ್ಷತ್ರ. ಅದೇನಪ್ಪ? ನಕ್ಷತ್ರ. ನೋಡ್ರಿ ಆಕಾಶ ಒಳಗ ಸಣ್ಣ 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 ನಕ್ಷತ್ರ ಕಾಣ್ತಾವ. ನಕ್ಷತ್ರನ ಎನ್ಸಾಕಾಗೈತಿ? ಇಲ್ಲ. ಅಲ್ಲಿ ಸಾಕಷ್ಟು ನಕ್ಷತ್ರಗಳು ಇರ್ತಾವ. ಆಮೇಲೆ ಇಲ್ಲಿ ನೋಡ್ರಿ ನೀಲಿ ಆಕಾಶ ಒಳಗ ಬಿಳಿ ಬಿಳಿ ಕಾಣತೈತಿ. ಹೌದಾ? ಅದೇನದು? ಅದಕ್ಕೇನಂತೀವಿ ನಾವ? ಮೋಡ. ಏನದು? ಮೋಡ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಒಂದು ಚಿತ್ರ ಕಾಣೈತಿ. ಅದೇನದ? ಅದು ಯಾವ್ದು ಹೇಳೋದು? ಚಿತ್ರ ಯಾವ್ದಪ್ಪ? ಅದು ಮನೆ. ವೆರಿ ಗುಡ್. ಈಗ ಕೆಳಗಿಂದ ನೋಡ್ರಿ ಇದೇನ್ ಕಾಣೈತಿ? ಮನೆ ಮುಂದೆ ನೀವು ಹಚ್ತೀರಿ. ಹೌದಾ? ಹತ್ಲ ಇರ್ತೈತಿ. ಹೌದಿಲ್ಲ? ಹತ್ಲ ಹತ್ರ ಈಗ ಕಾರ್ತಿಕ್ ಮಾಸದಾಗ ನಾವು ಇದನ್ನ ಹಚ್ತೀವಿ. ಹೌದಾ? ಏನದು? ದೀಪ. ಹಣತೆ. ಹೌದಾ? ಇನ್ನು ನೆಕ್ಸ್ಟ್ ನೋಡ್ರಿ ಅದು ಮುಂದಿನ ನೋಡ್ರಿ ಏನದು? ನೀಲಿ ನೀಲಿ ಕಾಣೈತಿ. ಹೌದಾ? ಏನಪ್ಪ ಅದು? ನೀರಿನ ಅಲೆ. ಏನದು? ನೀರಿನ ಅಲೆ. ಜೋರಾಗಿ ಏನ್ ಬರ್ತೈತಪ್ಪ? ಗಾಳಿ ಏನಾಗ್ತೈತಪ್ಪ? ಅಲೆ, ನೀರಿನ ಅಲೆಗಳು ಬರ್ತಾವ. ಹೌದಾ? ಅದು ನೀರಿನ ಅಲೆ. ಈಗ ನಾವೇನ್ ಮಾಡೋಣಪ್ಪ? ಆ ಪದ್ಯವನ್ನ ಓದೋಣ ಅಥವಾ ಅಭ್ಯಾಸ ಮಾಡೋಣ. ಈಗ ಚಂದಿರನೇತಿಗೆ ಓಡೋಣ. ಪದ್ಯ ಪಾಠ 9 ಚಂದಿರನೇತಿಗೆ ಓಡೋಣಮ್ಮ. ಈ ಪದ್ಯವನ್ನು ಬರೆದವ್ರು ಯಾರಪ್ಪ? ಕವಿ ನೀ ರೇ ಹಿರೇಮಠ್. ಪದ್ಯ ಅಂತಂದ್ರೆ ಹಾಡು. ಹೌದಾ? ಈ ಪದ್ಯವನ್ನು ಬರೆದಂತವ್ರು ಯಾರಪ್ಪ? ನೀ ರೇ ಹಿರೇಮಠ್. ಅವ್ರ ಹೆಸರು ಹಿರೇಮಠ್ ಅಂತ ಹೇಳಿ. ಈಗ ಆ ಪದ್ಯವನ್ನು ನಾನು ಏನು ಮಾಡ್ತೀನಿ ನಿಮ್ಗೆ ಹೇಳ್ತೀನಿ. ಅದೇ ಪ್ರಕಾರವಾಗಿ ನೀವು ರಾಗಬದ್ಧವಾಗಿ ಆ ಹಾಡನ್ನ ಕಲಿಬೇಕು. ಹೌದಾ? ನೀವು ಏನು ಮಾಡಬೇಕು? ಪುಸ್ತಕ ತೆಗಿಬೇಕು. ಹೌದಾ? ಈಗ ಪುಸ್ತಕ ತೆಗೀರಿ ಎಲ್ಲರೂ. ನಾನು ಹೇಳಿದ ರೀತಿ ನೀವು ಏನು ಮಾಡಬೇಕು? ಆ ಹಾಡನ್ನು ಹೇಳಬೇಕು. ನೋಡ್ರಿ. ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿ ಹನಿ. ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿ ಹನಿ. ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿ ಹನೆ. ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿ ಹನೆ. ಹಿಂದಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿ ಹನೆ. ಹಿಂದಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿ ಹನೆ. ಅರಳೆಯು ಮುತ್ತಿ ಮೈಯನ್ನು ಸುತ್ತಿ ಚಂದ್ರನ ಬಿಗಿಯುವವೇ. ಅರಳೆ
ನಿನ್ನೆಯ ಬೆಳಕನ್ನು ಎಲ್ಲೆಡೆ ಚೆಲ್ಲಿ ಮನವನ್ನು ಬೆಳಗೀಗ. ನೋಡಿ ಇಲ್ಲೇ ತಾಯಿ ಏನ್ ಮಾಡಿದಪ್ಪ, ಮಗುವನ್ನ ತನ್ನ ಕಂಕುಳಲ್ಲಿ ಅಂದ್ರೆ ಸೊಂಟದಾಗ ಎತ್ಕೊಂಡ ತೋರ್ಸಾಕ. ಆಮೇಲೆ ಆ ಮಗು ಏನ್ ಮಾಡತಿ, ಆ ಚಂದ್ರನ್ ನೋಡ್ಕೊಂಡ ಹೇಳ ಆಯ್ತು ನೋಡ್ರಿ, ಅವ್ರ ತಾಯಿ ಹೇಳ ಆಯ್ತು ನೋಡ್ರಿ, ಚಂದಿರನ ಏತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರೇ ಹನೆ. ತಾಯಿಗೆ ಪ್ರಶ್ನೆ ಮಾಡೈತಿ, ಅಮ್ಮ ಆ ಚಂದ್ರ ಯಾಕೆ ಓಡಾಕತ್ತಾನು, ಮೋಡ್ಗಳಾದಂತ ಹೆದರಿದಾನೇನು ಅಂತ ಹೇಳಿ ಆ ಮಗು ಆ ತಾಯಿ ಕೇಳಾಯ್ತು. ಹೌದಾ? ಬೆಳ್ಳಿಯ ಮೋಡದ ಅಲೆಗಳು, ಅದು ಅಲೆಗಳು ಹೆಂಗ್ ಕಾಣ್ತಿರ್ತಪ್ಪ ಆ ಮಗುವಿಗೆ, ಬೆಳ್ಳಿಯ ಮೋಡದ ಅಲೆಗಳು ಕಂಡ್ರ ಮೋಡ್ಗಳು ಹೆಂಗ್ ಕಾಣ್ತಿರ್ತಾವಪ್ಪ, ಬೆಳ್ಳಿಗೆ ಕಾಣ್ತಿರ್ತಾವ, ಬೆಳ್ಳಿ ಹೊಳಿತೈತೆ. ಹೌದಿಲ್ಲ? ಹೆಂಗಿರ್ತಾವಪ್ಪ ಮೋಡ್ಗಳ, ಹಿಂಗಿರ್ತಾವ. ಹೌದಾ? ಹಿಂಗಿರ್ತಾವ, ಬೆಳ್ಳಗ ಹತ್ತಿ ಇರ್ತಾವ. ಹೌದಾ? ನೋಡಿ ಹಿಂಗಿರ್ತಾವ. ಆಮೇಲೆ ಇಲ್ಲೇ ಚಂದ್ರಮ ಇರ್ತಾನ. ಹೌದಾ? ಗೋಲಾಕಾರ ಚಂದ್ರಮ ಬೆಳ್ಳಗಿರ್ತಾನ. ಹೌದಾ? ನೋಡಿಕೊಳ್ಳೆ ಚಂದ ಕಾಣ್ತಾನೆ ಬೆಳ್ಳ. ಅವನ ಬೆಳಕೇನಿರ್ತೈತಿ, ಬೆಳ್ಳಗನೆ ಇರ್ತೈತಿ. ಹೌದಾ? ನೋಡಿ ಇಲ್ಲೇ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಗನೆ. ಅದಕ್ಕ ಆ ಚಂದ್ರ ಸುತ್ತ ಏನ್ ಮಾಡ್ತಿರ್ತಾವ, ಆ ಅಲೆಗಳು ಹೋಗ್ತಿರ್ತಾವ. ಹೌದಾ? ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿ. ಆ ಬೆಳ್ಳಿ ಮೋಡಗತೆ ಅವಕ್ಕ ಮೋಡ ಹಂಗೆ ಕಾಣ್ತಿರ್ತಾವ. ಅದಕ್ಕೆ ಅಂಜಿದಾನೆ ಚಂದ್ರ ಅಂತ ಹೇಳಿ ಅದಕ್ಕೆ ಅನ್ಸೈತಿ. ಹಿಂದಿದ ಅರಳಿ ಗಾಳಿಗೆ ಹಾರಿ ಮೋಡಗಳಾಗಿ ಹವೆ. ನೀವು ಅರಳೆ ಅಂತಪ್ಪ, ಹತ್ತಿ ಏನಂತಪ್ಪ ಗಟ್ಟಿ ಇರ್ತೈತಿ. ಆಗ ಅದನ್ನ ಬಿಡಿಸಿದಾಗ ಏನಂತಪ್ಪ ಮೆತ್ತಗಾಗ್ತೈತಿ. ಆಮೇಲೆ ಮೇಲ್ಗಡೆ ಹಾರಿ ಹೋಗಿ ಏನಿದೆಯಪ್ಪ ಅವ ಮೇಲ್ಗಡೆ ಹೋಗಿ ಮೋಡ ಆಗ್ಯಾವು. ಬಿಡಿ ಹತ್ತಿ ಎಲ್ಲ ಗಾಳಿ ಹಾರಿ ಏನಿದೆಯಪ್ಪ ಮೇಲ್ಗಡೆ ಹೋಗಿ ಮೋಡಗಳಾಗ್ಯಾವು ಅಂತ ಹೇಳಿ ಆ ಮಗುವಿಗೆ ಅನ್ಸೈತಿ. ಅರಳೆಯು ಮುತ್ತಿ ಮೈಯನ್ನು ಸುತ್ತಿ, ಅರಳೆ ಏನ್ ಮಾಡಿಪ್ಪ ಅದ್ರ ಇದು ಯಾರಪ್ಪ ಚಂದ್ರನ ಸುತ್ತ ಅರಳೆ ಏನಿದಪ್ಪ ಸುತ್ತಕೊಂಡೆ, ಅರಳೆ ಹಾಕೊಂಡು ಹೋಗಿ ಆ ಚಂದ್ರನ ಸುತ್ತೈತಿ. ಅದರಿಂದ ಏನಾಗಿಪ್ಪ ಚಂದ್ರನ ಮೈ ಏನ್ ಮಾಡಿದಪ್ಪ ಅವ ಬಿಗದಾವ. ಎಲ್ಲಾ ಕೂಡಿಸಿ ಹರಳಿಗಳು ಏನಿದೆಯಪ್ಪ ಆ ಚಂದ್ರನ ಸುತ್ತಿ ಅವನ ಮೈಯನ್ನ ಬಿಗದಾವ ಅಂತ ಹೇಳ್ತಾರೆ. ಅರಳೆಯು ಮುತ್ತಿ ಮೈಯನ್ನು ಸುತ್ತಿ ಚಂದ್ರನ ಬಿಗಿಯುವವೆ. ಅದು ಸುತ್ತಮುತ್ತಲ ಅರಳೆ ಏನ್ ಮಾಡಿದಪ್ಪ ಚಂದ್ರನ ಸುತ್ತಮುತ್ತಲ ಅಂಟ್ಕೊಂಡು ಅದನ್ನ ಬಿಗಿ ಹಿಡ್ದೈತಿ ಅಂತ ಹೇಳಿ ಆ ಮಗು ಹೇಳ್ತೈತಿ. ನೋಡಿ ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರನ ಗೊತ್ತೀವಿ. ನೋಡಿ ಅಲ್ಲಿ ಸೂರ್ಯ ಬಂದಾಗ ಏನಾಗ್ತೈತಪ್ಪ, ಸೂರ್ಯನ ಶಾಖದಿಂದ ಏನಾಗ್ತೈತಿ, ಬಿಸಿಲಿಂದ ಮಂಜಿನ ಗಡ್ಡೆ ಬರ್ಫ ಬಿಸಿಲಿಗೆ ಕರ್ತೈತಿಲ್ಲ. ಆಗ ಆ ಚಂದ್ರನ ಬಿಸಿಲು ಎದುರು ಪಡಿತೈತಿ ಈ ಮಂಜಿನ ಗಡ್ಡೆ. ಅದು ಸುತ್ತಮುತ್ತ ಮೋಡ ಇರ್ತೈತಿ, ಏನಿರ್ತೈತಪ್ಪ ಮಂಜಿನ ಗಡ್ಡೆ ಇರ್ತಾವ, ಬರ್ಫ್ ಇರ್ತಾವ. ಅದ್ರ ಬಿಸಿ ತಾಗಿದ ಕೂಡಲೇ ಅದು ಬರ್ಫ್ ಏನಾಗ್ತೈತಿ, ಮಂಜಿನ ಗಡ್ಡೆ ಕರಿಗೆ ನೀರಾಗಿರ್ತೈತಿ. ಆಗ ಕರಿಗೆ ನೀರಾದ ಕೂಡಲೇ ಅದು ಸುತ್ತಮುತ್ತಲಿನ ಮಂಜಿನ ಗಡ್ಡೆ ಕರಿಗೆ ಹೋಗ್ತೈತಿ, ಇವೆಲ್ಲ ಹೋಗ್ಬಿಡ್ತಾವ. ಆವಾಗ ಚಂದ್ರ ಆರಾಮಾಗಿ ಉಳಿತಾನು ಅಂತ ಹೇಳಿ ಅದಕ್ಕೆ ಅನಿಸ್ತೈತಿ. ನೋಡಿ ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರನ ಗೊತ್ತ. ಸುತ್ತಮುತ್ತಲ ಇರುವಂತ ಮಂಜಿನ ಗಡ್ಡೆ ಹೋಗ್ಬಿಟ್ಟೈತಿ, ಕರಿಗೆ ನೀರಾಗೈತಿ. ಅದಕ್ಕೆ ಅವಂಗ ಖುಷಿ, ಚಂದ್ರದ ಖುಷಿ ಆಗೈತಿ, ಅದಕ್ಕೆ ನಗ ಕಟ್ಟಾನು ಅಂತ ಹೇಳಿ ಆ ಮಗುಗೆ ಅನ್ಸೈತಿ. ನೋಡಿ ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರನ ಬುದ್ಧಿನು ಅವ ನಗ ಕಟ್ಟಾದ. ಕರಗಿದ ಮೋಡ ಸೆರೆಯನ್ನು ಹರಿಯುತ್ತ ಬಾನಲ್ಲಿ ತೇಲುವನು. ಆ ಸುತ್ತಮುತ್ತಲ ಎಲ್ಲ ಮೋಡ ಹೋಗ್ಯಾವ. ಹಿಂಗಾಗಿ ಖುಷಿ ಏನ್ ಮಾಡತ್ತಪ್ಪ, ಬಾನಾಗಂದ್ರೆ ಬಾನ ನೆನಪ ಆಕಾಶದಾಗ ತೇಲಾಡಾಕ್ತಾನು ಅಂತ ಹೇಳಿ ಆ ಮಗು ಹೇಳ್ತೈತ್ರಿ. ಚಂದಿರನನ್ನೇ ಗೆಳೆಯನು, ಚಂದ್ರ ನನಗ ಗೆಳೆಯ ಅದಾನ. ಹೌದಾ? ಚಂದಿರನನ್ನೇ ಗೆಳೆಯನಮ್ಮ ನನ್ನೊಡನಾಡೋನು. ಅವನು ದಿನಾಲು ನನ್ನ ಜೊತೆ ಏನ್ ಮಾಡ್ತಾನಪ್ಪ, ಆಟ ಆಡ್ತಾನು. ನಾ ಹೊರ ಬಂದಾಗ ಅವ ಏನ್ ಮಾಡ್ತಾನ, ಬಂದಿರ್ತಾನ. ಆಮೇಲೆ ನಾನು ಏನ್ ಮಾಡ್ತಾನಪ್ಪ, ನನ್ನ ಜೊತೆ ಆಟ ಆಡ್ತಾನು ಅಂತ ಹೇಳಿ ಹೇಳ್ತಾನೆ. ನಾನು ಓಡಲು ತಾನು ಓಡುವ. ನೋಡಿ ನಾ ಓಡಿದ್ಕೂಲೆ ಅವನು ಏನ್ ಮಾಡ್ತಾನೆ, ಓಡ್ತಾನೆ. ಅಂದ್ರೆ ಆ ಮಗುವಿಗೆ ಹಂಗ ಅನಿಸುತ್ತೆ, ನಾ ಓಡಿದ್ಕೂಲೆ ಅವನು ಓಡಾಡ್ತಾನು, ನಾನು ನಿಂತ್ಕೂಲೆ ಅವನು ನಿಂತಿರ್ತಾನು ಅಂತ ಹೇಳಿ ಆ ಮಗುವಿಗೆ ಅನಿಸ್ತೈತೆ. ನಾನು ಓಡಲು ತಾನು ಓಡುವ ಚಂದಿಗ ಚಂದಿರನು. ನೋಡಾಕ ಹೆಂಗಪ್ಪ ಚಂದ ಭಾಳ ಎಲ್ಲವ ಭಾಳ ಚಂದ ಅಂತ ಹೇಳ್ತಾನೆ. ನಾನು ಓಡಲು ತಾನು ಓಡುವ ಚಂದಿಗ ಚಂದಿರನು. ಬಾಬಾ ಚಂದಿರ ಬೆಳ್ಳಿಯ ಚಂದಿರ ನಮ್ಮಯ ಮನೆಗೀಗ. ಬಾಬಾ ಅಂತ ಕರಿತಾನ. ಯಾರು ಕರಿತಾನಪ್ಪ, ಮಗು ಚಂದ್ರನ್ ಕರಿತಾನ. ನಮ್ಮಯ ಮನೆಗೀಗ ನಿನ್ನೆಯ ಬೆಳಕನ್ನು
ಎಲ್ಲೆಡೆ ಚೆಲ್ಲಿ ಮನವನ್ನು ಬೆಳಗೀಗ. ನೀನು ಬೆಳಗ್ಗೆ ಎಲ್ಲ ಕಡೆ ಚೆಲ್ಲಿ ಏನು ಮಾಡಪ್ಪ, ಜಗತ್ತನ್ನು ಬೆಳಗು, ಆಮೇಲೆ ನಮ್ಮ ಮನಸ್ಸನ್ನು ಬೆಳಗು ಅಂಥೇಳಿ ಆ ಮಗು ಯಾರಿಗೆ ಹೇಳ್ತಾನ? ಚಂದ್ರನಿಗೆ ಹೇಳ್ತಾನೆ. ಹೌದಾ? ಚಂದ್ರನಿಗೆ ಹೇಳ್ತಾನ. ಏನಂತ ಹೇಳ್ತಾನ? ನೀನು ಬೆಳಗ್ಗೆ ಎಲ್ಲ ಕಡೆ ಚೆಲ್ಲಿ ಏನು ಮಾಡು, ನಮ್ಮ ಮನಸ್ಸನ್ನ ಬೆಳಗು ಅಂಥೇಳಿ ಹೇಳ್ತಾನೆ. ಈಗ ನೋಡಿ, ಇಲ್ಲೇ ಕೆಲವು ಪದಗಳು ಬಂದಾವ. ಯಾವಪ್ಪ? ಓದಿ ಹೇಳಿ ಅಂತ. ಹೌದಾ? ಇಲ್ಲಿ ಶಬ್ದಗಳು ಬಂದಾವ. ನೀವೇನು ಮಾಡಬೇಕು? ಆ ಶಬ್ದಗಳನ್ನ ಓದಬೇಕು. ಹೌದಾ? ಎಷ್ಟು ಶಬ್ದ ನೋಡಿ, ಭಾಳ ಶಬ್ದ ಅದಾವ. ಇನ್ನೇನು ಮಾಡಬೇಕು? ಓದಬೇಕು. ಆ ನಂತರ ಇಲ್ಲಿ ಕೆಳಗೆ ಒಂದು ಅಭ್ಯಾಸ ಐತೆ ನೋಡ್ರಿ. ಈ ಪದ್ಯ ಸಾಲುಗಳಲ್ಲಿ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿದೆ. ಬೆಳ್ಳಿಯ ಮೋಡದ ಡ್ಯಾಶ್ ಕಂಡು ಚಂದಿರ ಬೆದರಿ ಹನಿ. ಬೆಳ್ಳಿಯ ಮೋಡದ ಏನಪ್ಪ ಅದು? ಅಲೆಗಳೇ. ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿ ಹನೆ. ಆಮೇಲೆ ಎರಡನೇ ನೋಡಿ, ಅರಳೆಯು ಮುತ್ತಿ ಏನು ಮೈಯನ್ನು ಸುತ್ತಿ. ಯಾರ ಸುತ್ತಿ? ಯಾರ ಮೈ ಸುತ್ತಿಪ್ಪ? ಚಂದ್ರನ ಮೈ ಸುತ್ತಿ. ಹೌದಾ? ಅರಳೆಯು ಮುತ್ತಿ ಮೈಯನ್ನು ಸುತ್ತಿ ಚಂದ್ರನ ಬಿಗಿಯುವವೇ. ನೋಡಿ, ಆಮೇಲೆ ಮೂರನೇ ನೋಡಿ, ಮಂಜಿನ ಡ್ಯಾಶ್ ಮೋಡವು ಕರಗಲು. ಮಂಜಿನ ಗಡ್ಡೆ. ಗಡ್ಡೆ ನೆನಪ? ಅದು ಐಸ್ ಅಂತ ಬರ್ಫ್ ಅಂತ ತಿನ್ನಿಲ್ಲ, ಗಟ್ಟಿಗಿರ್ತೈತೆ ಅದು. ಅದು ಗಡ್ಡಿ, ಅದಕ್ಕೆ ಏನಂತ ನಾವು ಮಂಜಿನ ಗಡ್ಡೆ ಅಂತ. ಹೌದಾ? ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರನ ಹುತಿಹನು. ನಾನು ಓಡಲು ತಾನು ಓಡುವ ಚನ್ನಿಗ. ಏನಿದ ಹಿಂಗಂದ್ರೆ ಏನಪ್ಪ? ಚನ್ನಿಗ ಚಂದಿರನು. ಚಂದ ಕಾಣ್ತಾನ. ಹೌದಾ? ಚನ್ನಿಗ ಚಂದಿರನು. ಈಗ ನೋಡಿ, ಮುಂದಿನ ಪದ್ಯದ ಅಭ್ಯಾಸ ಏನು ನೋಡಿ. ಆ ಅಂತ ಕೊಟ್ಟ ಪದ್ಯದ ಒಂದು ಸಾಲನ್ನು ನೀಡಿದೆ, ಮುಂದಿನ ಸಾಲನ್ನು ಮಕ್ಕಳಿಗೆ ಒಂದು ಸಾಲು ಕೊಟ್ಟಾರ, ಅದ್ರ ಮುಂದಿನ ಸಾಲನ್ನು ನಾವು ಬೇಕು ಹೇಳಬೇಕು. ನೋಡ್ರಿ, ಚಂದಿರನ ಎದಕ್ಕೆ ಓಡುವ ನಮ್ಮ ಹೇಳಿದೆ, ಮೋಡಕ್ಕೆ ಹೆದರಿ ಹನಿ. ಎದಕ್ಕೆ ಹೆದರಿದನಪ್ಪ? ಮೋಡಕ್ಕೆ ಹೆದರಿ. ಅದ್ರ ಮುಂದಿನ ಸಾಲ ಏನಪ್ಪ? ಮೋಡಕ್ಕೆ ಹೆದರಿ ಹನಿ. ಹಿಂಜಿದ ಅರಳಿ ಗಾಳಿಗೆ ಹಾರಿ ಏನಾಗ್ಯಾವಪ್ಪ? ಏನಾಗ್ಯಾವ? ಅರಳೆ ಹಾರಿ ಹಾರಿ ಏನಿಗಪ್ಪ? ಮೋಡಗ್ಯಾವ. ಮೋಡಗಳಾಗಿ ಹವೆ. ಅದೇನು ಬರಬೇಕು? ಮೋಡಗಳಾಗಿ ಹವೆ. ಒಂದು ಶಬ್ದ. ಹೌದಿಲ್ಲ? ಹಿಂಜಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿ ಹವೆ. ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತಾ ಏನ್ ಮಾಡ್ತಾನಪ್ಪ? ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತಾ ಬಾನಲಿ ತೇಲುವನು. ಬಾನನೆಂಬ ಆಕಾಶ. ಬಾನಲಿ ತೇಲುವನು. ಹೌದಾ? ಇಲ್ಲಿ ನೋಡಿ, ಇಲ್ಲೇ ಪದ್ಯದಲ್ಲಿ ಬಳಕೆಯಾಗಿರೋ ಕೆಲವು ಪದಗಳನ್ನು ನೀಡಲಾಗಿದೆ. ಈ ಪದಗಳನ್ನು ಓದಿ ಮಕ್ಕಳಿಂದ ಹೇಳಿಸಿ. ನೋಡಿ, ಇವು ಶಬ್ದ ನೋಡಿ ಯಾವಪ್ಪ? ಇಲ್ಲಿ ನೋಡ್ರಿ, ಒಂದೇ ಶಬ್ದ ಹೇಳಿ ನೋಡೋದು. ನಿಮ್ಮ ಓದಿಯಲ್ಲಿ ಒಂದೇನೇನೈತಿ? ಏನೈತದ? ಚಂದಿರ. ಎರಡನೇದ ಮೋಡ. ಮೂರನೇದ ಅಲೆ. ಆಮೇಲೆ ನೆಕ್ಸ್ಟ್ ಅರಳೆ. ಆಮೇಲೆ ಗಾಳಿ. ಆಮೇಲೆ ನಗು. ಆಮೇಲೆ ಹರಿ, ಬಾನು. ಆಮೇಲೆ ಗೆಳೆಯ, ನಾನು, ಓಡು, ಮನೆ, ಬೆಳಕು, ಮನ, ಬೆಳಕು. ಇಲ್ಲಿ ನೋಡಿ, ಕೆಲವೊಂದು ಪ್ರಶ್ನೆ ಚಿತ್ರ ಕೊಟ್ಟಾರ. ಹೌದಾ? ಅವುಗಳನ್ನು ಏನೆಂದು ಮಕ್ಕಳನ್ನು ಪ್ರಶ್ನಿಸಿ ಉತ್ತರ ಪಡೆಯಿರಿ. ಇಲ್ಲಿ ನೋಡಿ, ಏನು ಕೊಟ್ಟಾರಪ್ಪ? ಯಾವ ಚಿತ್ರ ಇಪ್ಪ? ಏನಿದು? ಕಾಣ ನೋಡಿ, ಯಾವ ಪ್ರಾಣಿ ಇದೆ? ಆನೆ. ಇದು ಅದು ಕರಗನೆ ನೋಡ್ರಿ. ಅದ್ಯಾವ ಪ್ರಾಣಿ ಗೊತ್ತಾಯ್ತಾ ನಿಮ್ಗೆಲ್ಲರಿಗೂ? ಏನದು? ಕರಡಿ. ವೆರಿ ಗುಡ್. ಇದೇನಿದು? ಮನೆಯಲ್ಲಿ ದಿನಾಲು ನೋಡ್ತೀನಿ ನೀವು, ಗೋಡೆ ಮೇಲೆ ಇರ್ತೈತಿ. ಹೌದಾ? ಏನಿದು? ಗಡಿಯಾರ. ಏನಿದು? ಗಡಿಯಾರ. ಗಡಿಯಾರ ಏನ್ ಮಾಡ್ತೈತಪ್ಪ? ಸಮಯ ಹೇಳ್ತೈತಿ. ಹೌದಿಲ್ಲ? ನೆಕ್ಸ್ಟ್ ಇದೇನಪ್ಪ? ಇದು ಬೆಳ್ಳಗ ಇದು ಕಾಣ್ತೈತಿ ನೋಡ್ರಿ. ಏನಿದು? ಸಾಕುವ ಪ್ರಾಣಿ. ಹೌದಾ? ಏನಿದು? ಆಕಳು ಅಥವಾ ಹಸು. ಆಕಳಿಗೆ ಏನಂತಾರಪ್ಪ? ಹಸುನು ಅಂತ ಕರೀತಾರೆ. ಆಮೇಲೆ ಇದು ನೋಡಿದ್ದ ಏನಿದು? ಚಕ್ಕಡಿ. ಏನಿದು? ಚಕ್ಕಡಿ. ನೆಕ್ಸ್ಟ್ ಇದೇನಿದು ನೋಡ್ರಿ, ನಿಮ್ಮ ಮನೆಯೊಳಗ ನಿಮ್ಮ ಊರೊಳಗದು ಇದನ್ನ ಹೇಳಿತಾರ. ಹೌದಾ? ಏನದು? ರಥ. ಏನಿದು? ರಥ. ಊರಾಗ ರಥ ಹೇಳ್ತಾರೇನಿಲ್ಲ, ದೇವ್ರದ ರಥಗಳು ಮಾಡಿರ್ತಾರ. ಆಗ ಏನು ಮಾಡ್ತಾರಪ್ಪ? ರಥವನ್ನ ಆ ಕೂಡ್ರಿ ರಥದಲ್ಲಿ ದೇವರ ಮೂರ್ತಿಗಳನ್ನ ಇಟ್ಟ ಏನು ಮಾಡ್ತಾರಪ್ಪ? ಹೇಳಿತಾರೆ. ಹೌದಾ? ನೋಡ್ರಿ, ಈಗ ಇವತ್ತಿನ ಅವಧಿ ಇವಾಗ ಏನು ಕೊಡ್ತೀನಪ್ಪ? ನಿಮ್ಗೆ ಮನೆ ಕೆಲಸ ಕೊಡ್ತೀನಿ. ಯಾವ ಶಬ್ದಪ್ಪ ಅಂತಂದ್ರೆ ಇಲ್ಲಿ ಕೆಳಗೆ ಕೊಟ್ಟಾರ ನೋಡಿ, ಅವನ್ನ ಏನು ಮಾಡ್ತೀನಿ? ಆ ಶಬ್ದಗಳನ್ನ ಕೊಡ್ತೀನಿ. ಮನೆಯಲ್ಲಿ ನೀವು ಏನು ಮಾಡಬೇಕು? ಆ ಪದಗಳನ್ನ ಬರಿಬೇಕು. ಹೌದಾ? ಶಬ್ದಗಳನ್ನ ಬರಿಬೇಕು. ಹೋಮ್ವರ್ಕ್ ನೋಡಿ. ಮನೆ ಕೆಲಸ
ಓದುತ್ತಾ 10 ಸಲ ಬರೆಯಿರಿ. ನೋಡಿ ಸರಳ ಶಬ್ದ ಅದಾವ ಹೌದಾ, ಎರಡೆರಡು ಅಕ್ಷರ 3 ಅಕ್ಷರ ಅದಾವ ಹೌದಾ. ಏನ್ ಮಾಡಬೇಕು, ಓದ್ಕೋತ ನೀಟಾಗೆ ಬರೀ, ಬೇರೆ ತುಂಬ ಅಕ್ಷರಗಳನ್ನ ಸರಿಯಾಗಿ ಬರೀ. ನೋಡಿ ಒಂದೇದು ಏನಿದು ಚಂದಿರ. ನೋಡಿ ಸೊನ್ನೆ ಅಕ್ಷರ ಪೂಜೆ ಅಕ್ಷರ ಬಂದೈತಿ, ಅನುಸ್ವಾರ ಶಬ್ದ ಬಂದೈತಿ. ನೋಡ್ರಿ ಓಡು ಓಡು ಓಡು. ಮೂರನೇ ನೋಡ್ರಿ ಮೋಡ. ನಾಲ್ಕನೇ ನೋಡ್ರಿ ಹೆದರು ಹೆದರು. ಐದನೇ ನೋಡಿ ಬೆಳ್ಳಿ. ಒತ್ತಕ್ಷರ ಶಬ್ದ ಬಂತು ನೋಡಿ, ಒತ್ತಕ್ಷರ ಕೆಳಗವ್ರಿ. ಆಮೇಲೆ ಅಲೆ ಅಲೆ ಅಲೆ. ಅಲೆ ಕಂಡು ಕಂಡು. ಬೆದರಿಹ ಬೆದರಿಹ ಬೆದರಿಹ. ಹಿಂಜಿದ ಅರಳೆ. ನೋಡಿ ಈ ಶಬ್ದಗಳ ಎಂದಪ್ಪ 10 ಅದಾವ. ಏನ್ ಮಾಡಬೇಕು, ಮನೆಯಲ್ಲಿ ಮನೆ ಕೆಲಸ ಬುಕ್ನಲ್ಲಿ 2 ಬುಕ್ನಲ್ಲೇ ಏನ್ ಮಾಡಬೇಕು, ಈ ಶಬ್ದಗಳನ್ನ ಓದುತ್ತಾ 10 ಸಲ ಬರಿಬೇಕು ಆಯ್ತಾ. ಮತ್ತೆ ಪದ್ಯವನ್ನ ಏನ್ ಮಾಡಬೇಕು, ಕಂಠಪಾಠ ಮಾಡಬೇಕು. ಪದ್ಯ ಕಂಠ ಪಾಠ ಮಾಡಂಗಿಲ್ಲ, ನೀವು ನೋಡ್ಬಿಡ್ತೇವೆ. ಏನ್ ಮಾಡಬೇಕು, ಈ ಪದ್ಯವನ್ನ ಕಂಠಪಾಠ ಮಾಡಬೇಕು ಮತ್ತು ಈ ಶಬ್ದಗಳನ್ನ ಬರಿಬೇಕು ಹೌದಾ. ಇವತ್ತಿನ ಅವಧಿಯನ್ನು ನಾನು ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳು.